ಹಲೋ ಗಾಯ್ಸ್, ಎಲ್ಲರದ್ದು ಟಿಫಿನ್ ಆಯಿತಾ? ನಾನು ನಿಮ್ಮ ಮನೆ ಮಗಳು ಶ್ರುತಿ. ಈಗ ಮಸಾಲೆ ಮಾಡ್ಕೊಳ್ಳೋಣ. ನಾನು 3 kg ಕ್ವಾಂಟಿಟಿಗೆ ಅಂತ ತರಿಸಿದ್ದು, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ, ಮಸಾಲೆ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲದೆ ಇರೋದು ನೋಡ್ಕೊಳ್ಳಿ. ಈಸಿ ಮೆಥಡು, ಏನು ಅಷ್ಟೊಂದು ರಿಸ್ಕ್ ಇಲ್ಲ. ಸ್ವಲ್ಪ ಇದು ಕಡಲೆಕಾಳು ಚಿಟಪಟ ಅನ್ನಬೇಕು, ಆಯಿತಾ? ಪಟಾಪಟ ಅಂತ ಆಗುತ್ತೆ. ಮತ್ತು ಮಷಿನ್ಗೆ ಹಾಕ್ಸ್ಕೊಂಡು ಬರೋವಾಗಲೂ ಅಷ್ಟೇ ಎಷ್ಟು ಸ್ಮೆಲ್ ಘಮ್ ಅನ್ನತ್ತೆ ಗೊತ್ತಾ? ಆ ಫ್ಲೇವರ್ ನೀವು ನೋಡಬೇಕು. ಮತ್ತು ಸಾಂಬಾರ್ಗೆ ಹಾಕಿದ್ರೆ ಸೂಪರ್. ಇದನ್ನು ಯೂಸ್ ಅಂದರೆ ಎಷ್ಟು ತಿಂಗಳು ಬರುತ್ತೆ ಅಂತಂದರೆ, ಮಿನಿಮಮ್ ನಾವು ಯೂಸ್ ಮಾಡಿದ ಹಾಗೆ 8 ಇಲ್ಲ ಅಂತಂದರೆ 1 ವರ್ಷ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೋಡಿ, ಇದು ಸ್ವಲ್ಪ ಚಿಟಪಟ ಅಂತಿದ್ದಾಗೆ ತೊಗೋಬೇಕು, ಇಳಿಸ್ಕೊಬಿಡ್ಬೇಕು. ಜಾಸ್ತಿ ಹೊತ್ತು ಇಡ್ಸಲ್ಲ, ಟೈಮ್ ಲೆಂತಿ ವಿಡಿಯೋ ಆಗಿರಬಹುದು, ಬಟ್ ನೋಡಿದ್ರೆ ನಿಮಗೆ ಯೂಸ್ಫುಲ್ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಹದವಾಗಿ ಉರಿಬೇಕು. ಇದನ್ನು ಹೈ ಸಿಮ್ ಹಾಕಿ ಜೋರಾಗಿ ಉರಿಯೋದಂಥದ್ದಲ್ಲ, ಹದವಾಗಿ ಹುರಿದು ನಾವೆಷ್ಟು ಹದವಾಗಿ ಹುರಿತೀವೋ ಪೌಡರು ಅಷ್ಟು ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಬರುತ್ತೆ, ಮತ್ತು ಸಾಂಬಾರು ಟೇಸ್ಟಿಯಾಗೂ ಸಹ ಇರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಹಸಿ ವಾಸನೆ ಹೋಗೋವರೆಗೂ ಹದವಾಗಿ ಹುರ್ಕೋಬೇಕು, ಆಯಿತಾ? ಈಗ ಇದನ್ನು ನಾನು ಶಿಫ್ಟ್ ಮಾಡಿಕೊಂಡು ಬೇರೆ ಕಾಳನ್ನ ಹಾಕ್ಕೊಳ್ತೀನಿ. ಕ್ವಾಂಟಿಟಿಯಲ್ಲಿ ನಾನು ತೊಗೊಂಡಿದ್ನು ಕಡಲೆಕಾಳು ಹಾಗೆ ಹೆಸರು ಕಾಳನ್ನು ತೊಗೊಳ್ತಾ ಇದ್ದೀನಿ, ಸೇಮ್ ಕ್ವಾಂಟಿಟಿ. ಇದು ಅಷ್ಟೇ ಹಸಿ ಸ್ಮೆಲ್ ಥರ ಹೋಗಬೇಕು. ಸ್ವಲ್ಪ ಹಸಿ ಸ್ಮೆಲ್ ಸ್ವಲ್ಪ ಘಮ್ ಅಂತ ಬರುತ್ತೆ, ಆಗ ನಾವು ಇದನ್ನು ಎಳಿಸ್ಕೋಬೇಕಾದ್ರೆ. ಫ್ರೆಂಡ್ಸ್, ಒಂದ್ಸಲಿ ಟ್ರೈ ಮಾಡಿ, ಕಮ್ಮಿ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ. ಫಸ್ಟ್ ನೀವು ಬಿಗಿನರ್ಸು ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನೀವು ಜಾಸ್ತಿ ಮೊತ್ತದ ಅಳತೆಯನ್ನು ನೋಡಿಕೊಂಡು 1 kg ಅಥವಾ 1.5 kg ಟ್ರೈ ಮಾಡಿ. ಯಾಕಂದರೆ ಈಗ ಆಷಾಢ ನಡೀತಾ ಇದೆಯಲ್ಲ, ತುಂಬ ಗಾಳಿ ಜಾಸ್ತಿ ಇದೆ. ಇದೇ ಟೈಮಲ್ಲಿ ಮಸಾಲೆ ಸ್ವಲ್ಪ ಕಡಿಮೆ ಇದೆ, ಇದ್ದ ಹಾಗೆ ಮಾಡ್ಕೊಳ್ಳೋದು ಜಾಣತನ ಅಲ್ವಾ? ಅದಕ್ಕೋಸ್ಕರ ಸ್ವಲ್ಪ ಬಿಸಿಲನ್ನು ಸಹ ಚೆನ್ನಾಗಿ ಬಂದಿದೆ, ಬರ್ತಾನೂ ಸಹ ಇದೆ. ಇದೇ ರೈಟ್ ಟೈಮ್ ಅಂತ ಅಂದ್ಬಿಟ್ಟು ನನಗೂ ವೀಕ್ ಆಫ್ ಇತ್ತು. ವೀಕ್ ಆಫಲ್ಲಿ ನಾನು ಮಸಾಲು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸ್ಮೆಲ್ ಬರ್ತಾ ಇದೆ, ಈಗ ಹಸಿ ಸ್ಮೆಲ್ಲು ಬರ್ತಾ ಇದೆ, ಅದು ಹೋಗಬೇಕು. ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಈ ಆಷಾಢ ಗಾಳಿಗೆಲ್ಲ ಆರುತ್ತೆ ಅಂದ್ಬಿಟ್ಟು ನಾನು ಕರ್ಬೇವಿನ ಸೊಪ್ಪು ಹುರಿದ್ಬಿಟ್ಟು ಆಲ್ರೆಡಿ ಒಣಗಕ್ಕೆ ಇಟ್ಟಿದ್ದೀನಿ. ಆ ವಿಡಿಯೋನೂ ಸಹ ಅಪ್ಲೋಡ್ ಮಾಡ್ತೀನಿ. ಸಪ್ರೇಟ್ ಇಟ್ಟಿದ್ದೀನಿ ಅದನ್ನು, ಅಂದರೆ ಈಚೆ ಕಡೆ ಅಂದರೆ ಔಟ್ಸೈಡ್ ಇಟ್ಟಿದ್ದೀನಿ. ಅದು ಸಹ ಬೇಗ ಒಣಗಬೇಕಲ್ವ, ಅದು ಗರಿ ಆಗಬೇಕು. ಅದು ಮತ್ತು ಇದು ಅರಿಶಿಣ ಕೊಂಬು, ಅದು ಸ್ವಲ್ಪ ಪುಡಿ ಆಗಬೇಕು ಮಿಷಿನ್ಗೆ ಹಾಕಿದ್ರೆ. ಇಲ್ಲಾಂದರೆ ಮಿಷಿನ್ ತೊಗೊಳಲ್ಲ. ಹಸಿ ಸೊಪ್ಪು ಇತ್ತು ಅಂತಂದರೆ ಮಿಷಿನ್ ತೊಗೊಳಲ್ಲ. ಹಾಗಾಗಿ ಚೆನ್ನಾಗಿ ಒಣಗಿಸ್ಕೊ. ಅದು ಎಲ್ಲೇ ಒಣಗಿದ್ರೇ ಮಿಷಿನ್ ತೊಗೊಳುತ್ತೆ, ಇಲ್ಲಾಂದರೆ ತೊಗೊಳಲ್ಲ. ಅದು ಒಣಮೆಣ್ಸಿನ್ಕಾಯಿ ಅದೆಲ್ಲ ಒಣಗಬೇಕು, ಚೆನ್ನಾಗಿ ಬಿಸಿಲಿಗೆ ಒಣಗಬೇಕು. ಡ್ರೈ ಆಗಿ ತುಂಡು ಮಾಡಿದ್ರೆ 2 ಪೀಸ್ ಆಗಬೇಕು. ಆಗ ಅದನ್ನು ನಾವು ಮೆಲ್ಸ್ಕೊಂಡು ಬರಬಹುದು. ಸರಿ,
ನೋಡಿ ಸ್ವಲ್ಪ ಬ್ರೌನಿಶ್ ಆಗ್ತಾ ಇದೆ. ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ ಬೇಕಾದರೆ. ಬ್ರೌನಿಶ್ ಆಯಿತು. ಸ್ವಲ್ಪ ಬ್ರೌನಿಶ್ ಹಂಗಂತ ಯಾರು ಸೀರ್ಸೋದಕ್ಕೆ ಹೋಗಬೇಡಿ, ಸ್ವಲ್ಪ ಬ್ರೌನಿಶ್ ಬೇಕು ಆಯಿತಾ. ಇದನ್ನು ಸಹ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಸೇಮ್ ಕ್ವಾಂಟಿಟಿ ಹೆಸರು ಬೇಳೆ, ತೊಗರಿಬೇಳೆ, ತಪ್ಪಾಯ್ತು ಕ್ಷಮಿಸಿ, ತೊಗರಿಬೇಳೆ ಸೇಮ್ ಕ್ವಾಂಟಿಟಿ. ನಿಮಗೆಲ್ಲ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ಕಪ್ ಅಳತೆಯಲ್ಲಿ ತೋರಿಸ್ತಾ ಇಲ್ಲ, ಕವರಲ್ಲೇ ತೋರಿಸ್ತಾ ಇದ್ದೀನಿ. ಹಾಗಂತ ಇದು ಎಲ್ಲ ಆಯ್ತು ನೋಡ್ಕೊಳ್ಳಿ. ಇದು ಅಷ್ಟೇ ಹಸಿ ಸ್ಮೆಲ್ ಹೋಗಬೇಕು. ಸ್ವಲ್ಪ ಬ್ರೌನಿಶ್ ಆದಮೇಲೆ ಇದನ್ನು ತೊಗೊಳ್ಬೇಕಾಗತ್ತೆ. ನಮ್ಮ ಹಳೆ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ಅವರಮ್ಮ ಎಲ್ಲ ಜಾಸ್ತಿ ವರ್ಷಕ್ಕಾಗೋಷ್ಟು ಮಾಡ್ತಾಯಿದ್ರಂತೆ. ಮುಂಚೆ ಎಲ್ಲ ಕಮ್ಮಿ ಕ್ವಾಂಟಿಟಿ ಮಾಡ್ತಾಯಿದ್ದೆ, ನಾನು ಸಹ ಕಮ್ಮಿ ಕ್ವಾಂಟಿಟಿ ಆದರೆ ಮತ್ತೆ ಮಾಡಬೇಕು. ಯಾವಾಗ ಟೈಮ್ ಫ್ರೀ ಇರುತ್ತೋ ಏನೋ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಸತಿನೇ ಫಸ್ಟ್ ಟೈಮು ನಾನು ಜಾಸ್ತಿ ಬಾಳಿಕೆ ಬರೋವಂಥದ್ದು ನಾನು ಮಾಡ್ತಾಯಿದ್ದೀನಿ. ಮಿನಿಮಮ್ 1 ಇಯರ್ ಬರುತ್ತೆ ಇದು ನಮಗೆ. ಇನ್ನೊಂದು ಮಸಾಲು ನಾವು ಬಳಸ್ತೀವಿ, ಅದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ನೋಡಿ ಕೆಂಪು ಕಲರ್ ಆಲ್ರೆಡಿ ತಿರುಗ್ತಾ ಇದೆ, ಹಸಿ ಸ್ಮೆಲ್ ಹೋಗ್ತಾ ಇದೆ. ಸರಿ, ಕಾಳಿನ ಬಣ್ಣ ಅಂತ ಬ್ರೌನ್ ಕಲರ್ ಆಗ್ತಾ ಇದೆ ಸ್ವಲ್ಪ. ಆದರೆ ನಾವು ಕೈ ಆಡಿಸ್ತಾ ಇರಬೇಕು, ಕೈ ಬಿಟ್ಟರೆ ಸೀದೋಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಜಾಸ್ತಿ ಕ್ವಾಂಟಿಟಿ ನಾನು ಮಾಡ್ತಾ ಇದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಳಿ ಇದನ್ನು. ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಒಣಗಿಸಿ ಆಮೇಲೆ ಮೆಲ್ಲಗೆ ಹಾಕ್ಸ್ಬೇಕು. ಮೆಲ್ಲಗೆ ಹಾಕ್ಸಿ ಸಹ ಮತ್ತೆ ಜರಡೆ ಹಿಡಿಬೇಕು. ಮನೆಗೆ ಬಂದು ಜರಡೆ ಹಿಡಿದು ಬಾಕ್ಸ್ಗೆ ಹಾಕಬೇಕು. ಲಾಂಗ್ ಪ್ರೋಸೆಸ್ ಅಂತಂದರೆ ಲಾಂಗ್ ಪ್ರೋಸೆಸ್ಸೇ. ನಾವು ಈಸಿ ಅಂದ್ಕೊಂಡ್ರೆ ಈಸಿ. ನಮ್ಮ ಮೈಂಡ್ ಹೇಗೆ ಅಂದ್ಕೊಳ್ತೀವೋ ಅದು ಕಷ್ಟ ಅಂತಂದರೆ ಕಷ್ಟನೇ. ಅದೇ ಕಷ್ಟನ ಇಷ್ಟಪಟ್ಕೊಂಡು ಮಾಡಿದ್ರೆ ಅದು ಕಷ್ಟ ಅಂತ ಅನ್ಸ್ಕೊಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರಲ್ಲಿ ಒಂದೊಂದು ಕಾಳು ಮರನ್ ಆಗಿದೆ, ಇನ್ನೂ ಸ್ವಲ್ಪ ಕಾಳಿದೆ. ಹಾಗಾಗಿ ನಾವೆಲ್ಲ ಸೇರಿ ಮತ್ತೆ ಹುರಿಬೇಕಾಗತ್ತೆ. ಎಲ್ಲ ಕಾಳುಗಳನ್ನೂ ಹುರಿಬೇಕು ನಾವು.
ಇನ್ನೊಂದ್ಸಲಿ ಕೈ ಆಡಿಸ್ಕೊಂಡು ಈಗ ಎತ್ತಿಕೊಳ್ಳೋಣ. ಈಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೋ ನನ್ನ ಸ್ಟವ್ ಈಗಲೇ ಕೈ ಕೊಡೋ ಆಗಿದೆ. ಅಕ್ಕಿ ಕೆಂಬಾಳ ಬಂದಾದಮೇಲೆ ಸಾಸಿವೆ, ನೆಕ್ಸ್ಟ್ ಸಾಸಿವೆ ಹಾಕೊಳ್ಳೋಣ. ಇದು ಕೆಂಬಾಳ ಬರಲಿ, ಇದು ಈಗ ತಾನೇ ಹಾಕಿದ, ಸ್ವಲ್ಪ ಕೆಂಬಾಳ ಬರಲಿ. ನಾವು ಅಕ್ಕಿನ ತೆಗೆದುಕೊಳ್ಳೋಣ. ಈಗ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಚಿಟಪಟ ಅನ್ನಬೇಕು. ಬಾಣಲಿ ಕಾದಿದೆಯಲ್ಲ, ಅದಕ್ಕೆ ಚಿಟಪಟ ಅಂತ ಐತೆ ಸ್ವಲ್ಪ. ಸ್ಮೆಲ್ಲು ಬರಬೇಕು, ಹೊಗೆನೂ ಆಡ್ತಾ ಇರುತ್ತೆ. ಸಿಮ್ಮು ಕಡಿಮೆಯಲ್ಲೇ ಬಾಯಿದೆ, ಹಾಗಾಗಿ ಬೇಗ ಇದಾಗ್ತಾ ಇಲ್ಲ. ನನ್ನ ಮೀಡಿಯಮ್ ಇಟ್ರೂ ಅದು ಕಡಿಮೆನೇ ಬರ್ತಾ ಇದೆ.
ಈಗ ಇದನ್ನು ನಾನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಮೆಣಸು, ಮೆಣಸನ್ನ ನಾವೀಗ ಚೆನ್ನಾಗಿ ಹುರ್ಕೊಳ್ಳೋಣ. ಒಂಥರ ಹಬೆ ಬರ್ತಾ ಇದೆ ಇದು. ಮಸಾಲು ಸಾಂಬಾರು ಮಸಾಲು ಅಂತ ಹೇಳೋದು ಸುಲಭ, ಮಾಡೋದು ಸ್ವಲ್ಪ ಕಷ್ಟ. ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ನಾವು ಅದಕ್ಕಷ್ಟೇ. ಇನ್ನೇ ಕಷ್ಟ ಅಂತ ನಾನು ಹೇಳ್ತಾ ಇಲ್ಲ, ಟೈಮ್ ಕೊಡಬೇಕು. ಟೈಮ್ ಕೊಟ್ಟರೆ ಆಗುತ್ತೆ. ನೀವು ನೋಡಿರ್ಬೋದು ರೆಸ್ಟೋರೆಂಟ್ ಯಾವ ರೀತಿ ನೀವು ಊಟ ಮಾಡುವಾಗ ಸಾಂಬಾರು ಬಳಸ್ತಾರಲ್ವ, ಸಾಂಬಾರು ಯಾವ ರೀತಿ ಫೀಲ್ ಆಗುತ್ತೋ ಈ ಮಸಾಲೆ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ಘಮ್ ಅನ್ನುತ್ತೆ, ಫ್ಲೇವರ್ ತುಂಬಾ ಚೆನ್ನಾಗಿದೆ. ಹಾಗಂದ್ಬಿಟ್ಟು ನನ್ನ ಮಸಾಲ ನಾನೇ ಹೊಗಳ್ಕೊಳ್ತಾ ಇಲ್ಲ, ಇರೋ ರಿಯಾಲಿಟಿ ಹೇಳ್ತಾ ಇದ್ದೀನಿ. ಅಂದರೆ ಹೋಟೆಲ್ ಸ್ಟೈಲ್ ಬರುತ್ತೆ ನಿಮಗೆ. ಈಗ ನಾವು ಇದನ್ನು ತಗೊಳ್ಳೋಣ. ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಇದು ಆಪ್ಷನಲ್ ನಿಮಗೆ. ನೋಡಿ ನಾನು ಇಷ್ಟು ತಗೊಳ್ತಾ ಇದ್ದೀನಿ, ಸರಿ. ಇದು ಸಹ ಬ್ರೌನಿಶ್ ಆಗಬೇಕು. ನಾವು ಹುರ್ಕೊಳ್ಳುವಂಥ ಪ್ರತಿಯೊಂದು ಪದಾರ್ಥನೂ ಬ್ರೌನಿಶ್ ಆಗಬೇಕು ಮತ್ತು ಹದವಾಗಿ ಹುರಿಬೇಕು ಅಷ್ಟೇ. ಇನ್ನಿದ್ರಲ್ಲಿ ಯಾವ ಸೀಕ್ರೆಟು ಇಲ್ಲ, ಏನೂ ಇಲ್ಲ. ಈಗ ಇದಕ್ಕೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ನಿಮಗೆ ಆಪ್ಷನಲ್ ಆಗಿರುತ್ತೆ. ನೋಡಿ ಸಾಸಿವೆ ಹಾಕ್ತಾ ಆವಾಗಲೇ ಚಿಟಪಟ ಸ್ಟಾರ್ಟ್ ಆಯಿತು. ಕೇಳಿಸ್ತಾ ಇದೆಯಾ? ಕೇಳಿಸ್ಕೊಳ್ಳಿ. ಸಾಸಿವೆ ಚಿಟಪಟ ಆಯಿತು. ಈಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಅರಿಶಿನ, ನೆಕ್ಸ್ಟು ನಾವು ಅರಿಶಿನ ಹಾಕೋಣ. ಅರಿಶಿನ ಕೊಂಬಿನ ಬರುತ್ತೆ. ಈಗ ಹುರ್ಕೊಳ್ಳೋವಾಗ ನಾವು ಹಾಗೆ ಹುರ್ಕೊಳ್ಳೋಣ, ಆಯಿತಾ?
ಆದರೆ ಹಾಕುವಾಗ ಮಾತ್ರ ಜಜ್ಜಿ ಪುಡಿ ಮಾಡಬೇಕು ಆಯಿತಾ. ಕಟ್ ಮಾಡೋದಕ್ಕೆಲ್ಲ ಆಗಲ್ಲ, ಇದು ಹೊಡೆದು ಪುಡಿ ಮಾಡಬೇಕು. ನಾವೆಲ್ಲ ಪೂರ್ತಿ ಪುಡಿ ಮಾಡಿ ಅಂತ ಹೇಳ್ತಾ ಇಲ್ಲ, ಒಂದು ಅರ್ಧಂಬರ್ಧ ಪುಡಿ ಆದರೂ ಸಾಕು. ಪುಡಿ ಏನು ಬೇಡ, ಅರ್ಧಂಬರ್ಧ ಹೋಳಾದರೆ ಸಾಕು, ಮಿಷಿನ್ ಆಟೋಮೆಟಿಕ್ಕಾಗಿ ಪುಡಿ ಮಾಡಿಕೊಡುತ್ತೆ ಆಯಿತಾ. ಹುರ್ಕೊಂಡು ತಣ್ಣಗಾದ್ಮೇಲೆ ನಾವು ಜಜ್ಜೋಣ. ಎಲ್ಲ ಒಂದು ಅರ್ಧ ಪೀಸ್ ಆದರೆ ಸಾಕು. ನೋಡಿ ಬಿಸಿಲು ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಟೈಮ್ ಹೋಗ್ತಾ ಹುರಿಯೋಷ್ಟಕ್ಕೆ ಇವತ್ತು ಬೇಗ ಹುರಿದು ಇವತ್ತೇ ಮಿಷಿನ್ಗೆ ಹಾಕ್ಸಿದ್ರೆ ಇನ್ನೂ ಒಳ್ಳೆಯದು. ಮತ್ತು ಮಳೆ ಬಂತು ಅಂದರೆ ನಾವು ಹುರಿದ್ರೆ ಅಷ್ಟು ವೇಸ್ಟ್ ಆಗುತ್ತೆ. ಮತ್ತೆ ಬಿಸಿಲು ಕಾಯಿಸ್ಬೇಕು, ಬಿಸಿಲಿಗೆ ಒಣಗಿಸಿ ಆಮೇಲೆ ಮೆಲ್ಗೆ ಹಾಕ್ಸ್ಬೇಕು. ಎಲ್ಲ ಡಬಲ್ ಕೆಲಸ ಆಗುತ್ತೆ ಅಲ್ವಾ. ಅದಕ್ಕೆ ನಾವು ಸ್ವಲ್ಪ ಈಸಿ ಮಾಡ್ಕೊಳ್ಳೋಣ. ಟೈಮ್ ನೋಡ್ಕೊಂಡು ಕೆಲವೊಂದು ನಾವೇ ಟೈಮ್ ಟೇಬಲ್ ಹಾಕೋಬೇಕಾಗತ್ತೆ. ವಾತಾವರಣ ನೋಡ್ಕೊಬೋದು, ಸಿಚುವೇಶನ್ ನೋಡ್ಕೊಬೋದು, ಎಲ್ಲ ನೋಡಿ ನಾವೇ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಮಾಡ್ಕೋಬೋದು, ತೊಂದರೆ ಇಲ್ಲ. ಪಾಪ ಕೆಲವರು ಅದು ಯಾಕೆ ಆ ರೀತಿ ಹೇಳ್ತಾರೋ, ಎನಿ ಟೈಮ್ ಕಷ್ಟ ಅಂತಾರೆ. ಕಷ್ಟ ಯಾವ ಮನುಷ್ಯನಿಗಿಲ್ಲ ಹೇಳಿ? ಮನುಷ್ಯನಿಗೆ ಕಷ್ಟ ಬರದೆ ಮರಕ್ಕೆ ಬರುತ್ತಾ ಹೇಳಿ? ಬೇವು ಬೆಲ್ಲ ಏನಕ್ಕೆ ಕೊಡ್ತಾರೆ? ಸಿಹಿಯ ಬರಲಿ ಅಥವಾ ಕಹಿ, ಏನೇ ಕೆಟ್ಟ ಘಟನೆನೇ ನಡೆದಿರಲಿ, ಎರಡನ್ನೂ ಹೊಂದಿಕೊಂಡು ಹೋಗಬೇಕು ಅಲ್ವಾ. ಹಾಗಂದ್ಬಿಟ್ಟು ಖಾರದ ಪುಡಿ ಜಾಸ್ತಿ ಘಾಟು ಅಂದ್ಬಿಟ್ಟು ನಾವು ಮಸಾಲೆ ಮಾಡಿಸ್ದೇ ಇರೋದಕ್ಕಾಗತ್ತಾ? ಇಲ್ಲ ಅಲ್ವಾ. ಕಷ್ಟ ಬಂತು ಅಂತ ಹೆದರ್ಕೊಂಡು ಹೋಗೋದಕ್ಕಾಗತ್ತಾ? ಆಗಲ್ಲ ಅಲ್ವಾ. ಕೆಲವರು ನನಗೆ ಗೊತ್ತಿಲ್ಲ, ಕೆಲವರು ಜಾಸ್ತಿ ಪಾಪ ಜೀವನದಲ್ಲಿ ಬೇಜಾರಾಗ್ಬಿಟ್ಟಿರುತ್ತೆ. ಅಯ್ಯೋ ನನ್ನ ಕೈಲಾಗಲ್ಲ ಬಿಡು, ಅಯ್ಯೋ ನನ್ನ ಕೈ ಯಾಕೆ ಆಗಲ್ಲ? ಆಗತ್ತೆ, ಮಾಡಿ ತೋರಿಸ್ಬೇಕು. ಒಂದು ಕೆಲಸನೇ ಆಗಿರಲಿ ಅಥವಾ ಒಂದು ಮನೆ ಕೆಲಸನೇ ಆಗಿರಲಿ, ಒಂದು ಸಣ್ಣ ಪುಟ್ಟ ಗ್ರೋಸರೀಸೇ ಆಗಿರಲಿ, ಯಾಕಾಗಲ್ಲ? ಆಗೋದೇ ಇಲ್ಲ ಅನ್ನೋ ಮಾತು ಬರಬಾರ್ದು ಯಾವತ್ತಿಗೆ. ಆವಾಗಲೇ ನಾವು ಲೂಸ್ ಆಗೋದು. ಈಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ನಾನೊಂದು ಪ್ಲೇಟಿಗೆ ಇಟ್ಟಿದ್ದೀನಿ ಆರಿಸ್ಕೊಳ್ಳೋದಕ್ಕೆ ಅಂತ. ಇದು ಆರಿದ್ಮೇಲೆ ಇದನ್ನು ಜಜ್ಜಿಕೊಳ್ಳೋಣ. ನೆಕ್ಸ್ಟು ಮೆಂತ್ಯ, ಇದು ಮೇನ್ ಮ್ಯಾಂಡೇಟ್ರಿ. ಹಾಗಂದ್ಬಿಟ್ಟು ಜಾಸ್ತಿ ಹಾಕಬೇಡಿ, ಇದು ಸ್ವಲ್ಪ ಪ್ರಮಾಣ ಮಾತ್ರ. ಮೂರು kgಗೆ ಓಕೆ.
ಈಗ ನಾವು ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಚಕ್ಕೆ ಲವಂಗ ನಿಮಗೆ ಆಪ್ಷನಲ್, ಬೇಕು ಅಂದರೆ, ಬೇಡ ಅಂದರೆ ಬೇಡ. ನನಗೆ ಬೇಕು, ನಾನು ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಪ್ರಮಾಣ ಮಾತ್ರ ಹಾಕ್ತಾ ಇದ್ದೀನಿ, ಸ್ವಲ್ಪ ಫ್ಲೇವರ್ಗೆ. ಈಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ನಾನು ಲಾಸ್ಟ್ ವೀಕ್ ಅಂದ್ಕೊಂಡಿದ್ದೆ ವೀಕ್ ಆಫಲ್ಲಿ ಮಾಡ್ಕೊಬಿಡೋಣ ಅಂತ. ಸಿಚುವೇಶನ್ ಪರವಾಗಿಲ್ಲ, ನನಗೆ ಅರ್ಥ ಮಾಡ್ಕೊಳ್ತು, ಸಿಚುವೇಶನ್ ಅರ್ಥ ಮಾಡ್ಕೊಳ್ತು ಅನಿಸುತ್ತೆ. ಬಿಸಿಲು ಚೆನ್ನಾಗಿ ಬರ್ತಿದೆ, ರೈಟ್ ಟೈಮ್ಗೆ ನಾನು ಇದನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ. ಮತ್ತು ಆಗಾಗ ಇದ್ರ ಚಿಂತೆ ನನಗಿರಲ್ಲ. ಇನ್ಮೇಲೂ ಹಬ್ಬಗಳು ಬೇರೆ ಹತ್ತತ್ರ ಬರ್ತಾನೆ ಇದೆ, ಒಂದೊಂದೇ ಅಂತ. ಎಲ್ಲ ರೆಡಿ ಇದ್ದರೆ ಇನ್ನೂ ಒಳ್ಳೇದಲ್ವಾ. ಸರಿ, ಈಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದಕ್ಕೆ ಲವಂಗ ಹಾಕ್ಕೊಳ್ತೀನಿ. ಏಲಕ್ಕಿ ನೋಡಿ, ಕಡಿಮೆ. ಲವಂಗ ಸ್ಮೆಲ್ಲು, ಏಲಕ್ಕಿ ಸ್ಮೆಲ್ಲು, ಆಹಾ, ಒಂಥರ ಕಷಾಯ ಸ್ಮೆಲ್ ಥರ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಸ್ಮೆಲ್, ಕುಡಿಯೋದಕ್ಕೆ ಚೆನ್ನಾಗಿದೆ. ಸಾಂಬಾರ್ಗೆ ಹಾಕಿದ್ರೆ ಸಾಂಬಾರು ಪುಡಿ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಲೆಂತಿ ಆಯಿತು ಅಂತ ಅಂದ್ಕೋಬೇಡಿ.
ಈಗ ಇದನ್ನು ನಾವು ಬಾಕ್ಸ್ಗೆ ಹಾಕೊಳ್ಳೋಣ. ಹುರಿದಿರುವಂಥ ಬೇಳೆಗಳು ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿ. ಕಡಲೆಕಾಳು 300 ಗ್ರಾಮು, ಹೆಸರು ಕಾಳು 300 ಗ್ರಾಮು, ಅಕ್ಕಿ 1 ಗ್ಲಾಸು, ಮತ್ತು ಗಸಗಸೆ 50 ಗ್ರಾಮು, ಸ್ವಲ್ಪ ಮೆಂತ್ಯ, 250 ಗ್ರಾಮು ಕರಿಬೇವಿನ ಮೆಣಸು ಹಾಗೂ ಜೀರಿಗೆ, ಉದ್ದಿನಬೇಳೆ ಮತ್ತು ಸಾಸಿವೆ ಸ್ವಲ್ಪ ಪ್ರಮಾಣದಷ್ಟು, ಮತ್ತು 100 ಗ್ರಾಮ್ ಅರಿಶಿಣ ಕೊಂಬು. ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ಧನಿಯಾ ಮತ್ತು ಒಣಮೆಣಸಿನ್ಕಾಯಿ ನಾವು ಆ್ಯಡ್ ಮಾಡಬೇಕಾಗತ್ತೆ. ಈಗ ಆ್ಯಡ್ ಮಾಡ್ಕೊಳ್ಳೋಣ. ಇದು ಆರಿದ್ಮೇಲೆ ಇದನ್ನು ಕುಟ್ಕೊಳ್ಳೋಣ. ಪೂರ್ತಿ ಪುಡಿ ಮಾಡೋದು ಬೇಡ, ಅರ್ಧಂಬರ್ಧ ಪುಡಿ ಆಗಲಿ ಅಷ್ಟೇ. ಈಗ ಬಾಣಲಿ ಕಾದಿದೆ, ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಇದು ಧನಿಯಾ 3 kg ಇದೆ. ನಾನು ಸ್ವಲ್ಪ ಹುರ್ಕೊಳ್ತೀನಿ, ಆಯಿತಾ. ನೋಡಿ ಹುರಿದಿದೆ, ಹಿಂಗೆ ಹಿಡ್ಕೊಟ್ರೆ ಇದು 2 ಬುಳಾಗುತ್ತೆ ಆಯಿತಾ. ಅಂದರೆ ಇನ್ನೊಂದು ಸ್ವಲ್ಪ ಉರಿಬೇಕು ಅಂತ ಅರ್ಥ. ಈಗ ನಾವು ಪಾತ್ರೆನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ. ಕೈ ಹಸ್ಕೊಳ್ಳೋಣ, ಎಲ್ಲ ಸೀದೋಗ್ಬಿಡುತ್ತೆ ಇದು. ಇನ್ ಕೇಸ್ ಹೊಗೆ ಬಂದ್ರೂ ಎಲ್ಲ ಕಿತ್ತ ಹೋಗ್ಬಿಡುತ್ತೆ ಅಡುಗೆ ಮನೆ. ಈ ಒಲೆ ಎದುರುಗಡೆನೇ ಇದೆ ಕಿಟಕಿ, ಹಾಗಾಗಿ ಮೆಣಸಿನ್ಕಾಯಿ ಘಾಟ್ ಹೋಗುತ್ತೆ. ಆದರೂ ಮನೆಯೆಲ್ಲ ಹರಡುತ್ತೆ ಒಟ್ಟಿನಲ್ಲಿ. ಅಂದರೆ ಮಕ್ಕಳೀಗ ಸ್ಕೂಲ್ಗೆ ಹೋಗಿದ್ದಾರೆ, ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗಿದ್ದಾರೆ. ಈ ಟೈಮಲ್ಲಿ ಮಾಡ್ಕೊಳ್ಳೋಣ. ಸುಮ್ಮನೆ ಪಾಪ ಅವ್ರಿಗೂ
ಬರ್ಡನ್ ಕೊಟ್ಟಂಗಾಗುತ್ತೆ, ಕೆಮ್ಮಿ ಅವ್ರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ಯಾರಿದ್ದಾಗೆ ಮಾಡ್ಕೊಳ್ಳೋದೇ ಬೆಟರ್ ಅಲ್ವಾ. ಖಾರದ ಅಂಶ ಮಾತ್ರ ಅದು ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಮಾತ್ರ ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ಖಾರದ ವಸ್ತುವೇ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವಸ್ತು ಆಗಿದ್ರೂ ಸಹ. ಈಗ ಇದು ಹುರಿದಿದ್ದಾಗಿದೆ. ಇದನ್ನು ನಾವು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಆಯಿತಾ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಕೆಲವರು ಗೊತ್ತಿಲ್ಲ ಅಂದರೆ ನನಗೆ ಮೆಸೇಜ್ ಹಾಕ್ಬೋದು, ಕಾಮೆಂಟ್ ಹಾಕಿ ನಾನು ಮತ್ತೆ ಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಕ್ಲಾರಿಟಿ. ಏನಿಲ್ಲ, ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ, ನೀವು ಅದನ್ನೇ ಕ್ವಾಂಟಿಟಿಯಲ್ಲಿ ನೀವು ಮಾಡ್ತೀರಾ, ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಈ ಮಸಾಲೆ ಮಾಡೋದು ಪದಾರ್ಥಗಳು ಆಗಿರಲಿ, ಹೇಳೋ ವಿಧಾನ ಆಗಿದ್ದರೆ ತಪ್ಪಿದ್ದಲ್ಲಿ ಕ್ಷಮಿಸಿ. ಗೊತ್ತಿಲ್ಲದನ್ನು ಹೇಳ್ಕೊಡಿ, ಕಲ್ತ್ಕೊಳ್ತೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇದು ಜನಗಳಿಗೆ ರೀಚ್ ಆಗಲಿ ಅಂತ ಒಂದು ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ನೀವು ನೋಡಿ ತಿಳ್ಕೊಳ್ಳಿ. ನಾನು ಎಲ್ಲ ಗೊತ್ತಿರೋವಂಥ ಅಲ್ಲ, ನಾನು ಬಿಗಿನರ್ಸೇ ಆಗಿ ನಾನು ಸ್ಟಾರ್ಟ್ ಮಾಡ್ತಾ ಅಭ್ಯಾಸ ಆಯಿತು. ನೋಡಿ, ಇನ್ನೂ ಹಸಿ ಇದೆ, ಇನ್ನು ಸ್ವಲ್ಪ ಫ್ರೈ ಆಗಲಿ. ಈಚೆ ಕಡೆ ಮಾತ್ರ ತುಂಬ ಗಾಳಿ ಇದೆ, ತುಂಬ ಭಯಂಕರ ಗಾಳಿ ಇದೆ. ಇದನ್ನು ಅಲ್ಲೇ ಕೂತು ಅಲ್ಲೇ ಕಾವಲಿದ್ದು. ಹೋದ ವರ್ಷ ನಾನು ಹಾಗೆ ಮಾಡಿದೆ ಫ್ರೆಂಡ್ಸ್, ಕಾವಲಿದ್ದು ತೊಗೊಂಡು ಬಂದೆ. ಜಸ್ಟ್ ಹುರಿದು ಬಿಸಿಲಿದ್ರೆ ಚೆನ್ನಾಗಿದ್ದು, ಕಾಳುಗಳು ಸ್ವಲ್ಪ ಪರವಾಗಿಲ್ಲ ಅಂದರೆ ಒಂದು 2 ಅವರ್ ಮಿನಿಮಮ್ ಚೆನ್ನಾಗಿ ಒಣಗಬೇಕು ಅಂತಂದರೆ 2 ಅವರ್ ಬೇಕೇ ಬೇಕು. ಚೆನ್ನಾಗಿ ಬಿಸಿಲು ಬಂದಾಗ ಹಾಕಿದ್ರೆ ಸೂಪರಾಗಿ ಒಣಗಿರುತ್ತೆ. ಇನ್ನೂ ಒಂದು ಆಪ್ಷನ್ನು ಕೊಡ್ತೀನಿ ನೋಡಿ ನಿಮಗೆ, ಇನ್ ಕೇಸ್ ಆಗೋದಿಲ್ಲ ಮೇಡಮ್ ಅಂತ ಹೇಳೋರಿಗೆ, ಧನಿಯಾ ಮತ್ತು ಒಣಮೆಣಸಿನ್ಕಾಯಿಗಳು ಇವೆರಡನ್ನೂ ಆಗಾಗ ಬಿಸಿಲಿಗೆ ಇಡಿ ಆಯಿತಾ. ಬಿಸಿಲಿಗೆ ಇಟ್ಟಾದಮೇಲೆ ಯಾವತ್ತಿನ ದಿನ ನೀವು ಅದನ್ನು ಮಸಾಲೆ ಮಾಡಬೇಕು ಅಂತ ತಯಾರಿ ಮಾಡ್ಕೊಳ್ತೀನೋ ಆ ದಿನ ಒಂದ್ಸಲಿ ನೋಡ್ಕೊಳ್ಳಿ. ಅದು ನೋಡ್ಕೊಂಡು ಆದಮೇಲೆ ಹದವಾಗಿ ಈ ಥರ ಹುರಿರಿ. ಆಲ್ರೆಡಿ ಒಣಗಿರುತ್ತೆ ಬಿಸಿಲಲ್ಲಿ ಸ್ವಲ್ಪ. ನೀವು ಹುರಿದಾದ್ಮೇಲೆ 2 ಅವರ್ಗೆಲ್ಲ ಸರಿ ಹೋಗುತ್ತೆ. ಒಣಗಿಸ್ತೀರಲ್ವ, ಎಲ್ಲ ಮಸಾಲೆ ಹಾಕಿ ಒಣಗಿಸ್ತೀರಲ್ವ, ಹಾಗಾಗಿ ಸರಿ ಹೋಗುತ್ತೆ. ಕೆಲವರು ಎಲ್ಲ ಚಿಕ್ಕ ಕ್ವಾಂಟಿಟಿ ಕಪ್ ಮೆಜರ್ಮೆಂಟಲ್ಲಿ ತೋರಿಸ್ತಾರೆ. ನನಗೆ ಆ ರೀತಿ ಈಗ ಅಷ್ಟು ಇಲ್ಲ, ಹಾಗಾಗಿ ಒಂದೇ ಸಲ ದೊಡ್ಡ ಮಟ್ಟದಲ್ಲೇ ತೋರಿಸ್ತಾ ಇದ್ದೀನಿ.
ಇದನ್ನು ನಾವು ಬೇರೆ ಅಡುಗೆಗಳಿಗೂ ಸಹ ಬಳಸ್ತೀವಿ ನಾವು ಇದನ್ನು. ಈ ಪಲಾವ್ಗೆ ಎಲ್ಲ ಅಂದರೆ ಒಂದು ಟೀ ಸ್ಪೂನ್ ಅಂತಾರಲ್ವ ಆ ಥರ ಬಳಸ್ಕೊಳ್ತೀವಿ. ತುಂಬ ಚೆನ್ನಾಗಿದೆ. ಒಂದು ರೀತಿ ಗರಂ ಮಸಾಲನೂ ಆಗುತ್ತೆ, ಮಸಾಲೆ ಪುಡಿನೂ ಆಗುತ್ತೆ. 3 in 1 ಆಪ್ಷನ್ ಅಂತಾರಲ್ಲ ಆ ರೀತಿ ಇದು ಆಪ್ಷನಲ್. 3 in 1 ಪುಡಿ ಮಾಡಿ ಇಟ್ಕೊಂಡ್ರೆ ನೀವು 3 ರೀತಿ ಇದಕ್ಕೆ ಉಪಯೋಗಿಸ್ಕೋಬೋದು. ಅಡುಗೆಗಳಿಗೆ, ಸಾಂಬಾರ್ ರೆಸಿಪೀಸ್ಗಳಿಗೆ ಉಪಯೋಗಿಸ್ಕೋಬಹುದು. ಜಲಿಸ್ಕೊಳ್ಳೋಣ. ನಾನು ಮತ್ತೆ ಹಾಕ್ಕೊಳ್ತಿದ್ದೀನಿ ಧನಿಯಾ, ಇದು ಫ್ರೈ ಆಗಿದೆ. ಹುರ್ಕೊಂಡಿದ್ದೀನಿ. ಹುರಿದಿರೋದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ಸರಿ, ಮತ್ತೆ ಧನಿಯಾ ಹಾಕ್ತಾ ಇದ್ದೀನಿ. ಈಗ ಒಣಮೆಣ್ಸಿನ್ಕಾಯಿನ ಹುರಿತಾ ಇದ್ದೀವಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಯಾಕಂದರೆ ಘಾಟ್ ಬರುತ್ತೆ ಅಂತ ಅಂದರು, ಅಷ್ಟೇ, ಅದಕ್ಕೋಸ್ಕರ ಹಾಕ್ತಾ ಇರೋದು.
ಇನ್ನು ಗೊತ್ತಾ, ಒಂದು ಸಲ ನಾವು ಕೆಮ್ಬಿಟ್ರೆ ಇದು ಮುಗಿಯೋವರೆಗೂ ಕೆಮ್ತಾನೆ ಇರ್ತೀವಿ. ಒಣಗಿದ್ರೆ ಬಿಸಿಲಿಗೆ ಹಾಕಿದ್ರೆ ಇದನ್ನು ಹಿಂಗೆ ಮಾಡಿದ್ರೆ ತುಂಡಾಗಬೇಕು. ನೋಡಿ, ಹಿಂಗೆ ಮಾಡಿದ್ರೆ ತುಂಡಾಗಬೇಕು. ಇಲ್ಲ, ಇದಾಗಿಲ್ಲ, ಹಸಿ ಇದೆ, ಇದು ಒಣಗಬೇಕು. ಕಾರ್ಡ್ ಸ್ಟಾರ್ಟ್ ಆಯಿತು. ನಾನು ಸ್ವಲ್ಪ ಚಿಮ್ನಿ ಆನ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಅದನ್ನು ಶಿಫ್ಟ್ ಮಾಡ್ತೀನಿ. ಖಾರದ ಮೆಣಸಿನ್ಕಾಯಿ, ಫೈನಲ್ ಆಗಿ ಈ ರೀತಿ ಹುರಿದು ಬಿಸಿಲಿಗೆ ಒಣ ಹಾಕೋದು. ಅದು 2 ಪೀಸ್ ಹಿಂಗೆ ಕಟ್ ಮಾಡಿದ್ರೆ 2 ಪೀಸ್ ಆಗಬೇಕು. ಅಲ್ಲಿವರೆಗೂ ಒಣಗಬೇಕಿದು. ಈಗ ಹುರಿದಿರೋದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಇದನ್ನು ಶಿಫ್ಟ್ ಮಾಡ್ಕೊಳ್ತೀನಿ. ಬನ್ನಿ ಒಣಗಾಕ್ಸೋಣ.